ಮಿತ್ರರೇ ನಮಸ್ಕಾರ. ಮಿತ್ರರೇ, 2024 ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶ ತಮಿಳುನಾಡಿನತ್ತ ನೋಡ್ತಾ ಇತ್ತು. ತಮಿಳುನಾಡಿನಲ್ಲಿ ಈ ಬಾರಿ ಏನೋ ಸ್ಪೆಷಲ್ ಆಗಿ ರಿಸಲ್ಟ್ ಬರುತ್ತೆ, ಬಿಜೆಪಿಗೆ ಏನೋ ಲಾಭ ಆಗುತ್ತೆ. ಯಾಕೆಂದ್ರೆ ಪದೇ ಪದೇ ನರೇಂದ್ರ ಮೋದಿ ಅವರು ಅಲ್ಲೇ ಹೋಗ್ತಾ ಇದ್ದಾರೆ. ಅಲ್ಲಿ ಬಿಜೆಪಿಗೆ ನೆಲೆ ಇಲ್ಲದಿದ್ರೂ ಕೂಡ ಮೋದಿ ಸಾಕಷ್ಟು ಫೋಕಸ್ ಮಾಡಿ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಣ್ಣಾಮಲೈ ನಾಯಕತ್ವ, ಅಣ್ಣಾಮಲೈ ಅಂತೂ ಎನ್ ಮಣ್ ಎನ್ ಮಕ್ಕಳಂತ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರವನ್ನ ಸುತ್ತಿದ್ದಾರೆ. ಸುದೀರ್ಘವಾದ ಪಾದಯಾತ್ರೆಯನ್ನು ಮಾಡಿದ್ದಾರೆ. ಸಾಕಷ್ಟು ಜನರು ಸೇರ್ತಾ ಇದ್ರು. ಅಣ್ಣಾಮಲೈ ಕ್ರೇಜ್ ಹುಟ್ಟಿತ್ತು. ಹೀಗಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಜಾದು ಮಾಡುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಹಾಗಾಗಲಿಲ್ಲ. 39 ಲೋಕಸಭಾ ಕ್ಷೇತ್ರಗಳಿರುವಂತಹ ತಮಿಳುನಾಡಿನಲ್ಲಿ ಬಿಜೆಪಿ ಶೂನ್ಯ ಸಾಧನೆಯನ್ನ ಮಾಡಿತು. ಹಾಗಂತ ಬಿಜೆಪಿಗೆ ಎಲ್ಲವೂ ನಿರಾಸೆಯ ಕೇಳಿದ್ರೆ ಅದು ಕೂಡ ಇಲ್ಲ. ಬಿಜೆಪಿ ಸೀಟ್ ಗಳಿಸೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ವೋಟ್ ಶೇರ್ ಅನ್ನು ಹೆಚ್ಚು ಮಾಡಿತ್ತು. ಆದರೆ ಅಣ್ಣಾಮಲೈಗೆ ವೈಯಕ್ತಿಕವಾಗಿ ಬಹಳ ನಿರಾಸೆಯಾಗಿತ್ತು. ಕಾರಣ ಏನು ಕೇಳಿದ್ರೆ, ಅಣ್ಣಾಮಲೈ ಕೊಯಮತ್ತೂರಿನಿಂದ ಸ್ವತಃ ಸ್ಪರ್ಧೆ ಮಾಡಿದ್ರು. ಕೊಯಮತ್ತೂರಿನಲ್ಲಿ ಅವರು 1,18,000 ಮತಗಳ ಅಂತರದಲ್ಲಿ ಡಿಎಂಕೆ ಅಭ್ಯರ್ಥಿಯಿಂದ ಸೋಲಲ್ಪಟ್ಟರು. ಇದು ಸಹಜವಾಗಿ ಅಣ್ಣಾಮಲೈಗೆ ಬಹಳ ನಿರಾಸೆಯಾಗಿತ್ತು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಣ್ಣಾಮಲೈ ಸ್ಪರ್ಧೆ ಮಾಡಿದ್ರು, ಆಗ್ಲೂ ಕೂಡ ಸೋಲಾಗಿತ್ತು. ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಸೋಲಾಯಿತು. ಹೀಗಾಗಿ IPS ಹುದ್ದೆಯನ್ನ ಬಿಟ್ಟು ರಾಜಕಾರಣಕ್ಕೆ ಬಂದು ಅಣ್ಣಾಮಲೈ ಎರಡೆರಡು ಸೋಲನ್ನು ಕಾಣಬೇಕಾಯಿತು. ಇದು ಅವರಿಗೆ ಬಹಳ ನಿರಾಸೆ ಮಾಡಿದೆ ಅಂತ ಕೆಲವರು ಹೇಳ್ತಾ ಇದ್ರು. ಆದ್ರೆ ಅಣ್ಣಾಮಲೈ ಅವರ ಸ್ವಭಾವ ಇದೆಯಲ್ಲ, ಇದು ಬೇರೆ ರಾಜಕಾರಣಿಗಳಿಗಿಂತ ಬಹಳ ಭಿನ್ನವಾದಂತಹದ್ದು. ಯಾವಾಗ ಅವರಿಗೆ ಸೋಲಾಯಿತೋ ತಕ್ಷಣ ಅವರು ವಿದೇಶಕ್ಕೆ ಹೋಗ್ತಾರೆ. 3 ತಿಂಗಳು ತಮಿಳುನಾಡಿನಲ್ಲಿ ಅವರು ಕಾಣೋದಕ್ಕೆ ಇರಲಿಲ್ಲ. ಯಾಕೆ ಕೇಳಿದ್ರೆ, ಅವರು ಬ್ರಿಟನ್ಗೆ ಹೋಗಿ ಸ್ಟಡಿ ಮಾಡೋದಕ್ಕೆ ಮುಂದಾಗಿದ್ರು. ರಾಜಕೀಯದ ಬಗ್ಗೆ ಒಂದು ಫೆಲೋಶಿಪ್ ಅನ್ನು ಪಡೆಯೋದಕ್ಕೆ ಬ್ರಿಟನ್ಗೆ ಹೋಗಿದ್ರು. 3 ತಿಂಗಳ ಕಾಲ ರಾಜಕೀಯಕ್ಕೆ ರಜೆ ತೆಗೆದುಕೊಂಡಿದ್ರು. ಸಾಮಾನ್ಯವಾಗಿ ಭಾರತದಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ಸಿಗುತ್ತಾ? ನಮ್ಮ ರಾಜಕಾರಣಿಗಳು ಅಂತಂದ್ರೆ ಬಹುತೇಕರು ಹೆಬ್ಬೆಟ್ನವರೇ ಇರೋದು. ಸಾಮಾನ್ಯವಾಗಿ ಬಹಳ ಕಡಿಮೆ ಜ್ಞಾನ ಇದ್ದವರೇ ರಾಜಕಾರಣದಲ್ಲಿ ಹೆಚ್ಚು ಮಿಂಚುತ್ತಾ ಇರ್ತಾರೆ. ಅಂತಹದ್ರಲ್ಲಿ ಅಣ್ಣಾಮಲೈ ಆಲ್ರೆಡಿ IPS ಅಧಿಕಾರಿಯಾಗಿದ್ರು. ಅವರು ಇಂಜಿನಿಯರ್ ಜೊತೆಗೆ MBA ಪದವೀಧರ. ಇಷ್ಟೆಲ್ಲ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇರುವಂತಹ ಅಣ್ಣಾಮಲೈ ರಾಜಕೀಯಕ್ಕೆ ನನಗೆ ಇನ್ನೂ ಸ್ವಲ್ಪ ಎಜುಕೇಶನ್ ಬೇಕು ಅಂತ ಹೇಳಿ ಅವರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಮಿತ್ರರೇ, ಈಗೆಲ್ಲ ಮುಗಿಸಿ ಅಣ್ಣಾಮಲೈ ಮತ್ತೆ ವಾಪಸ್ ಬಂದಿದ್ದಾರೆ. ತಮಿಳುನಾಡು ರಾಜಕಾರಣಕ್ಕೆ ಮತ್ತೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಅಣ್ಣಾಮಲೈ ವಿದೇಶಕ್ಕೆ ಹೋಗಿದ್ರಲ್ಲ, ಈ ಸಂದರ್ಭದಲ್ಲಿ ತಮಿಳುನಾಡು ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಮುಖ್ಯವಾಗಿ ತಮಿಳುನಾಡಿನ ಫೇಮಸ್ ನಟನಾದಂತಹ ದಳಪತಿ ವಿಜಯ್ TVK ಅನ್ನುವಂತಹ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ತಮಿಳಿಗ ವೆಟ್ರಿ ಕಳಗಂ ಅನ್ನುವಂತಹ ರಾಜಕೀಯ ಪಕ್ಷ. ಒಂದು ಭರ್ಜರಿಯಾದ ಸಮಾವೇಶ ಮಾಡಿದ್ರು. ತನ್ನ ರಾಜಕೀಯ ಸಿದ್ಧಾಂತಗಳನ್ನ ಜನರ ಮುಂದಿಟ್ಟಿದ್ರು. ಮುಂದೆ ನಾನು ಕಂಪ್ಲೀಟ್ ಆಗಿ ಪಾಲಿಟಿಕ್ಸ್ ಗೆ ಧುಮುಕ್ತೀನಿ ಅಂತ ವಿಜಯ್ ಒಂದು ಸಂದೇಶವನ್ನ ಕೊಟ್ಟಿದ್ರು. ಇದು ನಂಬರ್ 1 ಬೆಳವಣಿಗೆ. ಇನ್ನೊಂದು ಕಡೆ ಉದಯನಿಧಿ ಸ್ಟಾಲಿನ್ ತಮಿಳುನಾಡಿನ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇದೆಲ್ಲವೂ ಕೂಡ ಅಣ್ಣಾಮಲೈ ಅವರ ಅನುಪಸ್ಥಿತಿಯಲ್ಲಾಗಿತ್ತು. ಹೀಗಾಗಿ ಅಣ್ಣಾಮಲೈ ಬಂದ ತಕ್ಷಣ ಏನ್ ಹೇಳ್ತಾರೆ? ಮುಖ್ಯವಾಗಿ ವಿಜಯ್ ಪಕ್ಷದ ಬಗ್ಗೆ ಅಣ್ಣಾಮಲೈ ನಿಲುವೇನು, ಇದರ ಬಗ್ಗೆ ಎಲ್ಲರಿಗೂ ಕಾತುರ ಇತ್ತು. ಯಾಕೆ ಕೇಳಿದ್ರೆ, ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಪಕ್ಷ ಘೋಷಣೆ ಮಾಡ್ತಿದ್ದಂತೆ ಅವರು DMKಯನ್ನು ಟೀಕಿಸಿದ್ರು, ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಟೀಕಿಸಿದ್ರು, ಎಲ್ಲರನ್ನೂ ಟೀಕೆ ಮಾಡಿದ್ರು. ಆದ್ರೆ ನಾವು ಮೈತ್ರಿಗೆ ಸಿದ್ಧ ಇದ್ದೀವಿ, ನಾವೇನು ಏಕಾಂಗಿಯಾಗಿ ಚುನಾವಣೆ ಎದುರಿಸಬೇಕು ಅಂತಿಲ್ಲ, ನಮ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡು ನಮ್ಮ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಾದ್ರೆ ನಾವು ಸಿದ್ಧ ಅನ್ನುವಂತ ಸಂದೇಶವನ್ನ ದಳಪತಿ ವಿಜಯ್ ಕೊಟ್ಟಿದ್ರು. ಹೀಗಾಗಿ ಕೆಲವರು ಏನು ಯೋಚನೆ ಮಾಡ್ತಾ ಇದ್ರು, ದಳಪತಿ ವಿಜಯ್ ಬಿಜೆಪಿ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಅಣ್ಣಾಮಲೈ ಅವರ ನಾಯಕತ್ವ ಇದೆ. ಅಣ್ಣಾಮಲೈ ಒಬ್ಬ ಯಂಗ್ ಲೀಡರ್, ಇನ್ನೊಂದು ಕಡೆ ವಿಜಯ್ ಕೂಡ ಒಬ್ಬ ಯಂಗ್ ಲೀಡರ್. ಇಬ್ಬರು ಸೇರ್ಕೊಂಡು ತಮಿಳುನಾಡಿನ 26ರ ಚುನಾವಣೆಯನ್ನ ಎದುರಿಸ್ತಾರೆ. ಇದಕ್ಕೋಸ್ಕರವಾಗಿ ವಿಜಯ್ ಈ ರೀತಿಯಾಗಿ ಮಾತನಾಡಿದ್ದು. ಇದಕ್ಕೆ ಅಣ್ಣಾಮಲೈ ಏನ್ ಹೇಳಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಇದಕ್ಕೆ ಪೂರಕವಾಗಿ ವಿಜಯ್ ತನ್ನ ಪಕ್ಷವನ್ನ ಘೋಷಣೆ ಮಾಡುವಂತಹ ದಿನ ಅಂದ್ರೆ ಏನು ದೊಡ್ಡ ರ್ಯಾಲಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಸಿದ್ಧಾಂತವನ್ನ ನೋಡಿದ್ರು ಕೂಡ ಈ ಅನುಮಾನ ಬರ್ತಾ ಇತ್ತು. ಯಾಕೆ ಗೊತ್ತಾ? ಅವ್ರೇನ್ ಹೇಳ್ತಾ ಇದ್ರು, ನಮಗೆ ಧರ್ಮವೂ ಬೇಕು, ಪೆರಿಯಾರ್ ಅವರ ಚಿಂತನೆ ಕೂಡ ಬೇಕು. ಪೆರಿಯಾರ್ ಬೇಕು, ಆದ್ರೆ ನಾಸ್ತಿಕವಾದ ಬೇಡ. ತಮಿಳಿಗರೇ ಸಾರ್ವಭೌಮ, ತಮಿಳಿಗರ ಅಸ್ಮಿತೆಗೋಸ್ಕರವಾಗಿ ನಾವು ಹೋರಾಟ ಮಾಡ್ತೀವಿ, ಆದ್ರೆ ರಾಷ್ಟ್ರಭಕ್ತಿಗೆ ನಮ್ಮಲ್ಲಿ ಅಗ್ರಸ್ಥಾನ ಇದೆ. ಈ ರೀತಿಯಾದಂತಹ ಸಿದ್ಧಾಂತದಡಿ TVK ಕೆಲಸ ಮಾಡುತ್ತೆ ಅಂತ ವಿಜಯ್ ಘೋಷಣೆ ಮಾಡಿದ್ರು. ಇದು ಯಾಕೆ ಅನುಮಾನಕ್ಕೆ ಕಾರಣ ಆಗಿತ್ತು ಕೇಳಿದ್ರೆ, ಇವತ್ತು ರಾಷ್ಟ್ರೀಯವಾದವನ್ನ ಪ್ರತಿಪಾದಿಸುವಂತಹ ಪಕ್ಷ ಯಾವುದು? ಬಿಜೆಪಿ. ಅವರಿಗೆ ರಾಷ್ಟ್ರವೇ ಸರ್ವೋಪರಿ, ನಮಗೆ ರಾಷ್ಟ್ರ ಮೊದಲು ಅಂತ ಹೇಳುವಂತಹ ಪಕ್ಷ ಅದು. ಹೀಗಾಗಿ ವಿಜಯ್ ಬಿಜೆಪಿಗೆ ಗುರಿ ಇಟ್ಟು ಕಲ್ಲೆಸೆದಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಇದಕ್ಕೆ ಅಣ್ಣಾಮಲೈ ಏನು ಹೇಳ್ತಾರೆ? ಯಾಕಂದ್ರೆ ಅಣ್ಣಾಮಲೈ ಈ ಹಿಂದೆ AIADMK ಜೊತೆಗೆ ಮೈತ್ರಿ ಬೇಡ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ, ಚಿಕ್ಕ ಪುಟ್ಟ ಪಕ್ಷಗಳನ್ನ ಸೇರಿಸಿಕೊಂಡು NDAದ ನೇತೃತ್ವವನ್ನು ಬಿಜೆಪಿಯೇ ವಹಿಸಿಕೊಳ್ಳುತ್ತೆ ಅಂತ ಅಣ್ಣಾಮಲೈ ಒಂದು ನಿರ್ಧಾರ ಮಾಡಿದ್ರು. ಕೇಂದ್ರ ಹೈಕಮಾಂಡ್ ಮನವೊಲಿಸಿ ಅಣ್ಣಾ DMK ಜೊತೆಗಿದ್ದಂತಹ ಬಿಜೆಪಿಯ ಮೈತ್ರಿಯನ್ನ ಕಟ್ ಮಾಡಿಕೊಂಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಇದು ಬಿಜೆಪಿಗೆ ನಷ್ಟವೂ ಕೂಡ ಆಗಿದೆ. ಹೀಗಾಗಿ TVK ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಾ ಅಣ್ಣಾಮಲೈ ಏನ್ ಹೇಳ್ತಾರೆ ಎನ್ನುವಂತ ಕುತೂಹಲ ಇತ್ತು. ಆದ್ರೆ ವಿದೇಶದಿಂದ ಅಣ್ಣಾಮಲೈ ವಾಪಸ್ ಬರುತ್ತಿದ್ದಂತೆ TVK ಪಕ್ಷದ ಬಗ್ಗೆ ತನ್ನ ನಿಲುವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. TVK ಜೊತೆಗೆ ಮೈತ್ರಿಯನ್ನ ಅಣ್ಣಾಮಲೈ ಬಹುತೇಕ ತಳ್ಳಿ ಹಾಕಿದ್ದಾರೆ. ಜೊತೆಗೆ ವಿಜಯನ್ನ ಬೆಂಬಲಿಸ್ತಾ ವಿಜಯ್ ರಾಜಕಾರಣಕ್ಕೆ ಬಂದಿದ್ದನ್ನು ಸ್ವಾಗತಿಸುವುದರ ಜೊತೆಗೆ ವಿಜಯ್ ಪಕ್ಷವನ್ನ ಅವರ ಸಿದ್ಧಾಂತವನ್ನ ಟೀಕೆ ಮಾಡಿದ್ದಾರೆ.
ಮಾಡಿದ್ದಾರೆ. ಹೀಗಾಗಿ ವಿಜಯ್ ಅವರ ಟಿವಿಕೆ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತೆ ತಮಿಳುನಾಡಿನಲ್ಲಿ ಅನ್ನುವಂಥ ಊಹಾಪೋಹ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ ಅಣ್ಣಾಮಲೈಯವರ ಮಾತು ಅಷ್ಟು ತೀವ್ರವಾಗಿತ್ತು. ಅವರು ಟಿವಿಕೆಯ ಸಿದ್ಧಾಂತವನ್ನೇ ಟೀಕೆ ಮಾಡಿದ್ದಾರೆ. ಕೆಲವರು ಆ ನಾಯಕನೂ ಬೇಕು ಈ ನಾಯಕನೂ ಬೇಕು ಅಂತ ಹೇಳಿ ಎಲ್ಲರ ಫೋಟೋಗಳನ್ನ ವೇದಿಕೆಯಲ್ಲಿ ಇಟ್ಟು ನಮ್ಮನ್ನ ಯಾರು ಕೂಡ ಟೀಕೆ ಮಾಡೋದಿಲ್ಲ ಅನ್ನುವಂತಹ ಭ್ರಮೆಯಲ್ಲಿದ್ದಾರೆ. ಆ ರೀತಿಯ ಸಿದ್ಧಾಂತವನ್ನ ನಮ್ಮ ಜನ ಒಪ್ಕೊಳ್ಳೋದಿಲ್ಲ. ಅನ್ನ, ರಸಂ, ಮೊಸರನ್ನ, ಸಾಂಬಾರು ಎಲ್ಲವುದನ್ನ ಮಿಕ್ಸ್ ಮಾಡಿದ್ರೆ ಅದು ಹೊಸ ಖಾದ್ಯ ಆಗೋದಿಲ್ಲ. ಅಂತಹ ಖಾದ್ಯವನ್ನ ಯಾರೂ ತಿನ್ನೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಇಂತಹ ರಾಜಕಾರಣ ವಿಶ್ವದಲ್ಲಿ ಎಲ್ಲೂ ಕೂಡ ಗೆದ್ದಿಲ್ಲ. ಇದು ಕಿಚಿಡಿ ರಾಜಕಾರಣ. ಇದಕ್ಕೆ ತಮಿಳುನಾಡಿನಲ್ಲಿ ನೆಲೆ ಇಲ್ಲ ಅಂತ ಹೇಳಿ ಟಿವಿಕೆ ಪಕ್ಷವನ್ನ ಟೀಕೆ ಮಾಡಿದ್ದಾರೆ. ಅಣ್ಣಾಮಲೈ ಈ ರೀತಿಯಾಗಿ ಟೀಕೆ ಮಾಡ್ತಿದ್ದಂತೆ ಅಲ್ಲಿದ್ದಂತಹ ಬಿಜೆಪಿಯ ಕಾರ್ಯಕರ್ತರು ಶಿಳ್ಳೆ ಮಾಡಿ ಸ್ವಾಗತಿಸಿದ್ದಾರೆ. ಬಿಜೆಪಿ ಏಕಾಂಗಿಯಾಗಿ ಇರಬೇಕು ಅಂತ ಅವರೆಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ಟಿವಿಕೆ ಜೊತೆಗೆ ತಮಿಳುನಾಡಿನಲ್ಲಿ ಬಿಜೆಪಿ ಮೈತ್ರಿ ಅಸಾಧ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಅಣ್ಣಾಮಲೈ ನಿಲುವೇನು? 2026ಕ್ಕೆ ಅವರು ಏಕಾಂಗಿಯಾಗಿ ಗೆಲ್ತಾರ ಕೇಳಿದ್ರೆ ಮಿತ್ರರೇ, ತಮಿಳುನಾಡಿನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರ ಹಿಡಿಯುತ್ತೆ ಅನ್ನುವಂಥದ್ದು ಕನಸಿನ ಮಾತು. ನನಗನ್ಸುತ್ತೆ ಸ್ವತಃ ನರೇಂದ್ರ ಮೋದಿ ಅವರು ಬಂದು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅಂತಂದ್ರೂ ಕೂಡ ತಮಿಳುನಾಡಿನ ಜನ ಓಟ್ ಹಾಕೋದಿಲ್ಲ. ಯಾಕಂದ್ರೆ ಅಲ್ಲಿ ಆ ರೀತಿಯಾಗಿ ದ್ರಾವಿಡ ಪಾಲಿಟಿಕ್ಸ್ ಆಳವಾಗಿ ಬೇರು ಬಿಟ್ಟಿದೆ. ಅಲ್ಲಿ ನೀವು ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂತಂದ್ರೆ ಸರಿಸುಮಾರು ಒಂದು ದಶಕದ ಪ್ರಯತ್ನವಾದರೂ ಬೇಕು. ರಾತ್ರೋರಾತ್ರಿ ಆಗುವಂತಹ ಕೆಲಸ ಅಲ್ಲ. ಅದಕ್ಕೆ ಅಣ್ಣಾಮಲೈ ಒಂದು ಬ್ಲೂ ಪ್ರಿಂಟ್ ಅನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಈಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ಪ್ರಪ್ರಥಮ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ಏನಾಗಿತ್ತು? ಅಣ್ಣಾ ಡಿಎಂಕೆ ಜೊತೆಗಿದ್ದಂತಹ ಬಿಜೆಪಿ ಮೈತ್ರಿಯನ್ನ ಕಟ್ ಮಾಡಿಕೊಂಡ್ರು. ಬದಲಾಗಿ ಇವರೇ ಒಂದು NDA ಮೈತ್ರಿಕೂಟವನ್ನ ಮಾಡಿಕೊಂಡ್ರು. PMK ಸೇರಿದಂತೆ ಒಂದು 4-6 ಪಕ್ಷವನ್ನ ಜೊತೆ ಕರ್ಕೊಂಡ್ಬಂದು ಅವ್ರ ಜೊತೆಗೆ ಸೀಟ್ ಶೇರ್ ಮಾಡಿಕೊಂಡ್ರು. ಬಿಜೆಪಿ ಹೆಚ್ಚು ಸೀಟ್ನಲ್ಲಿ ಸ್ಪರ್ಧೆ ಮಾಡಿತ್ತು. ಒಟ್ಟು 39 ಲೋಕಸಭಾ ಕ್ಷೇತ್ರಗಳಿರುವಂತಹ ತಮಿಳುನಾಡಿನಲ್ಲಿ ಬಿಜೆಪಿ 23 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಬಿಜೆಪಿ ಫೇವರ್ ಆದಂತಹ ರಿಸಲ್ಟ್ ಬಂತ ಕೇಳಿದ್ರೆ ಮೇಲ್ನೋಟಕ್ಕಿಲ್ಲ. ಯಾಕೆಂದ್ರೆ 39ಕ್ಕೆ 39 ಕ್ಷೇತ್ರವನ್ನ NDA ಸೋತ್ ಹೋಗಿದೆ. ಒಂದೇ ಒಂದು ಕ್ಷೇತ್ರವನ್ನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ವೋಟ್ ಶೇರ್ ಇದೆಯಲ್ಲ, ಇದು ತೀವ್ರಗತಿಯಲ್ಲಿ ಜಾಸ್ತಿ ಆಗಿದೆ. ಈ ಹಿಂದೆ ತಮಿಳುನಾಡಿನಲ್ಲಿ ಬಿಜೆಪಿ 2%, 3% ಓಟನ್ನು ಪಡೀತಾ ಇತ್ತು. ಆದರೆ ಈ ಬಾರಿ ಬಿಜೆಪಿಯ ಚಿಹ್ನೆ ಅಡಿಗಡೆ 23 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಆ 23 ಅಭ್ಯರ್ಥಿಗಳು ಒಟ್ಟಾರೆಯಾಗಿ 11.24% ಓಟನ್ನು ತೆಗೆದುಕೊಂಡಿದ್ದಾರೆ. ಇದು ಅತಿ ಹೆಚ್ಚು. ತಮಿಳುನಾಡಿನ ಇತಿಹಾಸದಲ್ಲಿ ಬಿಜೆಪಿ ಎಂದೂ ಕೂಡ ಇಷ್ಟು ವೋಟ್ ಶೇರ್ ಅನ್ನು ಪಡೆದಿರಲಿಲ್ಲ. ತಮಿಳುನಾಡು ಕಾಂಗ್ರೆಸ್ಗಿಂತಲೂ ಬಿಜೆಪಿ ವೋಟ್ ಶೇರ್ ಜಾಸ್ತಿ ಆಗಿದೆ. ಜೊತೆಗೆ NDA ಮೈತ್ರಿಕೂಟ ಇದೆಯಲ್ಲ, PMK ಸೇರಿದಂತೆ ಇತರ ಸಣ್ಣ ಪುಟ್ಟ ಪಕ್ಷಗಳನ್ನು ಒಳಗೊಂಡು NDA ಮೈತ್ರಿಕೂಟ ಮಾಡ್ಕೊಂಡಿದ್ರಲ್ಲ, ಈ NDA ಮೈತ್ರಿಕೂಟದ ವೋಟ್ ಶೇರ್ ಬಂದ್ಬಿಟ್ಟು 18.28%ಗೆ ಏರಿಕೆಯಾಗಿದೆ. ಅಂದ್ರೆ ಬಿಜೆಪಿಯ ವೋಟ್ ಶೇರ್ ಕಳೆದ ಒಂದೇ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮುಂದಿನ 2026ರ ಚುನಾವಣೆಯಲ್ಲೂ ಕೂಡ ಇದೇ ಪುನರಾವರ್ತನೆ ಆದರೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಳಬಹುದು. ಮುಂದಿನ ಚುನಾವಣೆಯಲ್ಲಿ ವಿಜಯ್ ಎಂಟ್ರಿಯಿಂದಾಗಿ ಯಾರಿಗೂ ಬಹುಮತ ಬರುವಂತಹದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರಬಲವಾಗಿ ಒಂದು ಕಡೆ ಬಿಜೆಪಿ ಇರುತ್ತೆ, ಅಂದ್ರೆ NDA ಮೈತ್ರಿಕೂಟ ಇರುತ್ತೆ, ಇನ್ನೊಂದು ಕಡೆ AIADMK ಮೈತ್ರಿಕೂಟ ಇರುತ್ತೆ, ಮತ್ತೊಂದು ಕಡೆಯಲ್ಲಿ DMK ಇರುತ್ತೆ. ಜೊತೆಗೆ ವಿಜಯ್ ಕೂಡ ಎಂಟ್ರಿ ಆಗ್ತಿರೋದ್ರಿಂದಾಗಿ ತಮಿಳುನಾಡಿನಲ್ಲಿ ಯಾವುದೋ ಒಂದು ಪಕ್ಷ ಬಹುಮತವನ್ನು ಗಳಿಸುವಂತಹದ್ದು ಕಷ್ಟ ಆಗುತ್ತೆ. ಒಂದು ವೇಳೆ ಅಣ್ಣಾ DMKಗೆ ಒಂದು 60-70 ಸೀಟ್ ಬಂದು ಬಿಜೆಪಿಯು ಕೂಡ ಒಂದು 30-40 ಸೀಟನ್ನು ಗೆದ್ದುಕೊಂಡಿದ್ದೆ ಆದ್ರೆ ವಿಜಯ್ ಕೂಡ ಒಂದು 30-40 ಸೀಟನ್ನು ಗೆದ್ದುಕೊಂಡ್ರೆ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಬಹುದು. ಚುನಾವಣಾ ಫಲಿತಾಂಶ ಬಂದ ಬಳಿಕ ಮೈತ್ರಿ ಸರ್ಕಾರ ರಚನೆ ಮಾಡುವಂತಹದ್ದು ಬಿಜೆಪಿಗೆ ಲಾಭದಾಯಕ. ಇಲ್ಲದೆ ಹೋದ್ರೆ ಈಗೇನಾದ್ರೂ AIADMK ಜೊತೆಗೆ ಮೈತ್ರಿ ಮಾಡ್ಕೊಳ್ತೀನಿ ಅಂತಂದ್ರೆ AIADMK ಏನ್ ಹೇಳುತ್ತೆ, ನೀವು ಜೂನಿಯರ್ ಪಾರ್ಟ್ನರ್ ಆಗಿರಬೇಕು, ನಮಗೆ ಹೆಚ್ಚು ಸೀಟನ್ನು ಬಿಟ್ಟುಕೊಡಬೇಕು. 234 ವಿಧಾನಸಭಾ ಕ್ಷೇತ್ರಗಳಿರುವಂತಹ ತಮಿಳುನಾಡಿನಲ್ಲಿ ನಾವೊಂದು 160-170ರಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಅಣ್ಣಾ DMK ಹೇಳುತ್ತೆ. ಬಿಜೆಪಿ ಮತ್ತೆ ಜೂನಿಯರ್ ಪಾರ್ಟ್ನರ್ ಆಗಿ ಉಳ್ಕೊಳ್ಬೇಕಾಗುತ್ತೆ. ಇದು ಪಕ್ಷ ಸಂಘಟನೆ ಮಾಡೋದಕ್ಕೆ, ಪಕ್ಷದ ಬಲವರ್ಧನೆಗೆ ಕಷ್ಟ ಸಾಧ್ಯ ಆಗುತ್ತೆ. ಹೀಗಾಗಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಲೀಡ್ ಮಾಡುವಂತಹ NDA ಮೈತ್ರಿಕೂಟವೇ ಚುನಾವಣೆಯನ್ನು ಎದುರಿಸಬೇಕು. ನಾವು AIADMK ಅಂಡರ್ನಲ್ಲಿ ಹೋಗಬಾರದು ಅಂತ ಅಣ್ಣಾಮಲೈ ಅವರ ಚಿಂತನೆ. ಜೊತೆಗೆ TVKಯೊಂದಿಗೂ ಮೈತ್ರಿ ಬೇಡ ಅಂತ ಅಣ್ಣಾಮಲೈಗೆ ಅನಿಸ್ತಾ ಇದೆ. ಹೀಗಾಗಿ ಅವರು ವಿದೇಶದಿಂದ ಬರ್ತಿದ್ದಂತೆ ವಿಜಯ್ ಅವರ ಪಕ್ಷವನ್ನ ಟೀಕೆ ಮಾಡಿದ್ದಾರೆ, ಅವರ ಸಿದ್ಧಾಂತವನ್ನ ಟೀಕಿಸಿದ್ದಾರೆ. ಇದನ್ನೆಲ್ಲ ಜನ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯ್ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರೋದನ್ನ ಅಣ್ಣಾಮಲೈ ಸ್ವಾಗತಿಸಿದ್ದಾರೆ. ಯುವಕರು ಬರಬೇಕು ಅಂತ ನಾವು ಯಾವಾಗಲೂ ಕೂಡ ಬಯಸ್ತೀವಿ. ತಮಿಳುನಾಡು ರಾಜಕಾರಣ ನಿಂತ ನೀರಲ್ಲ. ಯಾರು ಬೇಕಾದರೂ ರಾಜಕಾರಣಕ್ಕೆ ಬರಬಹುದು, ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸಬಹುದು. ಅಂತಿಮವಾಗಿ ಜನರು ತೀರ್ಪು ಕೊಡ್ತಾರೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆ ಅಣ್ಣಾಮಲೈ ವಿದೇಶದಿಂದ ವ್ಯಾಸಂಗ ಮುಗಿಸಿ ಬಂದ್ರಲ್ಲ, ಅವರ ಎಂಟ್ರಿಯನ್ನ ನೀವು ನೋಡಬೇಕಾಗಿತ್ತು. ಎಷ್ಟು ಜಬರ್ದಸ್ತ್ ಆಗಿತ್ತು ಗೊತ್ತಾ? ಸೋಲನ್ನ ಕಂಪ್ಲೀಟ್ ಆಗಿ ಅವರು ಮರೆತು ಹೋಗಿದ್ದಾರೆ. ಲೋಕಸಭೆಯಲ್ಲಿ ಹಿನ್ನಡೆ ಆಗ್ಬಿಡ್ತಪ್ಪ, ನನ್ನ ನೇತೃತ್ವದಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋದಕ್ಕಾಗಿಲ್ಲ, ನಾನು ಸ್ವತಃ ಸೋತೋದೆ ಅಂತ ಅಣ್ಣಾಮಲೈ ಅವರು ಆ ಸೋಲಿನಿಂದ ಕಂಪ್ಲೀಟ್ ಆಗಿ ಹೊರ ಬಂದಿದ್ದಾರೆ. ಅವರೀಗ ಹೊಸದಾಗಿ ಪಕ್ಷ ಕಟ್ಟೋದಕ್ಕೆ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಅವರಿಗೆ ಉತ್ಸಾಹ ಇದೆ ಕೇಳಿದ್ರೆ, ವಿದೇಶದಿಂದ ಬಂದಿದ್ದಾರೆ, ತಕ್ಷಣ 2-3 ಸಭೆಗಳಲ್ಲಿ ಭಾಗಿಯಾಗಿದ್ದಾರೆ. ಅದಾಗ್ತಿದ್ದ ಹಾಗೆ ಚಂಡಮಾರುತದ ಕಾರಣದಿಂದಾಗಿ ತಮಿಳುನಾಡಿನಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಅವರು ತಮಿಳುನಾಡಿನಲ್ಲಿ ಮಳೆ ಹಾನಿಯಾದಂತಹ ಪ್ರದೇಶಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತಾ ಇದ್ದಾರೆ.
ಫೀಲ್ಡ್ ಹಿಡಿದು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ತಮಿಳುನಾಡು ರಾಜಕಾರಣಕ್ಕೆ ಹೊಸತು. ತಮಿಳುನಾಡಿನಲ್ಲಿ ಜಿಡ್ ಹಿಡಿದಂತಹ ದ್ರಾವಿಡ ಪಾಲಿಟಿಕ್ಸ್, ದೇಶವನ್ನ ಬೈಯುವಂತಹದ್ದು, ದೇಶದ ವಿರುದ್ಧವಾಗಿ ಮಾತನಾಡುವಂತಹದ್ದು, ತಮಿಳಿಗರೇ ಸರ್ವಶ್ರೇಷ್ಠ ಅಂತ ಹೇಳ್ಕೊಂಡು ಓಡಾಡುವಂತಹದ್ದು, ಜೊತೆಗೆ ಬ್ರಾಹ್ಮಣರು ಸೇರಿದಂತೆ ಮೇಲ್ವರ್ಗದವರನ್ನ ಬೈಯುವಂತಹದ್ದು, ಹಿಂದುತ್ವವನ್ನ ವಿರೋಧ ಮಾಡುವಂತಹದ್ದು, ಇದು ತಮಿಳುನಾಡು ರಾಜಕಾರಣದ ಭಾಗ ಆಗಿತ್ತು. ಆದ್ರೆ ಅಣ್ಣಾಮಲೈ ತಮಿಳುನಾಡು ರಾಜಕಾರಣಕ್ಕೆ ಹೊಸ ದಿಕ್ಕನ್ನು ಕೊಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ವಿಜಯ್ ಪಕ್ಷ ಕಟ್ಟದಂತಹ ಸಂದರ್ಭದಲ್ಲಿ ಒಂದು ಮಿಕ್ಸ್ ಸಿದ್ಧಾಂತವನ್ನ ತಮಿಳುನಾಡಿನ ಜನರ ಮುಂದಿಟ್ಟಿದ್ದು. ವಿಜಯ್ ಕಂಪ್ಲೀಟ್ ಆಗಿ ದ್ರಾವಿಡ ಪಾಲಿಟಿಕ್ಸ್ ಅನ್ನು ಮಾಡೋದಕ್ಕೆ ಸಿದ್ಧ ಇಲ್ಲ. ಇನ್ನೊಂದು ಕಡೆ ಪೂರ್ಣವಾಗಿ ರಾಷ್ಟ್ರವಾದವನ್ನ ಪ್ರತಿಪಾದಿಸೋದಕ್ಕೂ ಅವರಿಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಜನ ಒಪ್ಕೊಳ್ಳೋದಿಲ್ವೇನೋ ಅಂತ ಒಂದು ಗೊಂದಲದಲ್ಲಿ ಅವರ ಸಿದ್ಧಾಂತವನ್ನ ಜನರ ಮುಂದಿಟ್ಟಿದ್ದಾರೆ. ಆದ್ರೆ ಅಣ್ಣಾಮಲೈ ಹಾಗಲ್ಲ. ತಮ್ಮ ಸಿದ್ಧಾಂತದ ಬಗ್ಗೆ, ತಮ್ಮ ನಂಬಿಕೆಯ ಬಗ್ಗೆ, ಎಲ್ಲದರ ಬಗ್ಗೆಯೂ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಅದರಲ್ಲಿ ಅವರು ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಬಹಳ ದೂರದೃಷ್ಟಿಯನ್ನು ಇಟ್ಟುಕೊಂಡು ತಮಿಳುನಾಡಿನಲ್ಲಿ ಅಣ್ಣಾಮಲೈ ತನ್ನ ರಾಜಕೀಯವನ್ನು ಮುಂದುವರಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ. ಯಾಕಂದ್ರೆ ಬಿಜೆಪಿ 2026ರ ಚುನಾವಣೆಯನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಬಿಜೆಪಿಗೆ 3 ರಾಜ್ಯಗಳು ಬಹಳ ಮುಖ್ಯವಾಗುತ್ತೆ. ಒಂದು ಕೇರಳ, ಇನ್ನೊಂದು ತಮಿಳುನಾಡು, ಮತ್ತೊಂದು ವೆಸ್ಟ್ ಬೆಂಗಾಲ್. ಈ 3 ರಾಜ್ಯಗಳಿಗೆ ಸಾಕಷ್ಟು ಫೋಕಸ್ ಮಾಡ್ತಾ ಇದೆ. ಮಿತ್ರರೇ, ವೆಸ್ಟ್ ಬೆಂಗಾಲ್ನಲ್ಲಿ ಏನಾದರೂ ಬಿಜೆಪಿಗೆ ಸ್ವಲ್ಪ ಎಡ್ಜ್ ಸಿಗಬಹುದೇನೋ. ಯಾಕೆಂದ್ರೆ ಅಲ್ಲಿನ ಚಿತ್ರಣ ಸಾಕಷ್ಟು ಬದಲಾಗಿದೆ. ಅಲ್ಲಿ ಬಿಜೆಪಿಯ ಸ್ಟ್ರೆಂತ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದರೆ ತಮಿಳುನಾಡು ಮತ್ತು ಕೇರಳ ಇದೆಯಲ್ಲ, ಇದೆರಡೂ ಕೂಡ ಈಗಲೂ ಸಹ ಕಬ್ಬಿಣದ ಕಡಲೆ. ಅಂತಹ ಮರುಭೂಮಿಯಲ್ಲಿ ಕಮಲ ಅರಳುತ್ತೆ ಅನ್ನುವಂಥ ನಿರೀಕ್ಷೆ ಏನಾದರೂ ಬಿಜೆಪಿಗೆ ಮೂಡಿದ್ರೆ ಅದಕ್ಕೆ ಕಾರಣ ಅಣ್ಣಾಮಲೈ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.